ಮಹಾರಾಜಕ್ಕೂ ಜಯ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಮ್ಮದು ಎಲ್ಲರೂ ಹೊಂದಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರು ನೆನಪು ಮಾಡ್ತೀರಾ? ಹೋದವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದರು? ಹಲ್ಲೆಲೂಯಾ. ಮರ್ತ್ಬಿಟ್ಟಿದ್ದೀರಾ? ಯಾವ ವಿಷಯ ಇತ್ತರಮ್ಮ? ದೇವರ ಜನ ಮರ್ತೀರಿ ನೀವು? ಹಲ್ಲೆಲೂಯಾ. ಅಲ್ಪ ಕಷ್ಟಗಳು ನಮ್ಮನ್ನು ದೇವರಿಂದ ಅಗಲಿಸಬಾರದು ಎನ್ನುವಂಥ ಸಂದೇಶ ಇತ್ತು. ಈ ಲೋಕದಲ್ಲಿ ನಾವು ಜೀವಿಸುವಾಗ ಕಷ್ಟಗಳು ನಷ್ಟಗಳು ಅನೇಕವಾಗಿ ಬರ್ತಾ ಇದ್ದಾಗಲೂ ಕೂಡ ನಾವು ದೇವರ ವಿಷಯದಲ್ಲಿ ಹೆಂಗಿರ್ಬೇಕು ರೀ? ಸ್ಥಿರವಾಗಿ ಭಯದಿಂದ ಭಕ್ತಿಯಿಂದ ನಾವು ಜೀವಿಸುವಂಥವರು ಆಗಿರಬೇಕೆನ್ನುವಂಥ ಸಂದೇಶವನ್ನು ನಾವು ಹೋದವಾರ ಕೇಳಲ್ಪಟ್ಟಿದ್ದೇವೆ. ನಾವು ಭಕ್ತಿಯ ಜೀವಿತದಲ್ಲಿರುವಾಗ ಅನೇಕವಾಗಿರ್ತಕ್ಕಂಥ ಕಷ್ಟಗಳು ಬರ್ಬೋದು, ಅನೇಕವಾಗಿರ್ತಕ್ಕಂಥ ಏನಂತ ಹೇಳಿದೆ ಸಂದೇಹಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಭಯಂಕರವಾದಂಥ ಪರಿಸ್ಥಿತಿಗಳು ಬರುವಾಗಲೂ ಕೂಡ ನಾವು ದೇವರಲ್ಲಿ ಸ್ಥಿರವಾಗಿರುವಾಗ ಖಂಡಿತವಾಗಿ ಕೂಡ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಮಾತಾಡಬಾರ ಚಿಕ್ಕ ಮಕ್ಕಳು. ಹಲ್ಲೆಲೂಯಾ. ಪ್ರೈಸ್ ಈ ಸಮಯದಲ್ಲಿ ವಿಶೇಷವಾದಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ಲೋಕದಲ್ಲಿ ಅನೇಕ ಕಾರ್ಯಗಳು ಸಡನ್ನಾಗಿ ಅಂತ್ಯದ ಕಡೆಗೆ ಹೋಗುವಂಥವುಗಳನ್ನು ನಾವು ನೋಡ್ತಾ ಇರ್ತೀವಿ. ಹಠಾತ್ತಾಗಿ ತಟ್ಟನೆ ಅನೇಕ ಕಾರ್ಯಗಳು ಮುಗಿಸಲ್ಪಡುವಂಥವುಗಳನ್ನು ನಾವು ನೋಡ್ತಾ ಇರ್ತೀವಿ. ಪ್ರೇರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸು ಸ್ವಾಮಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೆ ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಸಂಗತಿಗಳನ್ನು ಆತನು ತನ್ನ ಶಿಷ್ಯರಿಗೆ ವಿವರಿಸಿ ಯಾವ ರೀತಿಯಾಗಿ ಈ ಒಂದು ಲೋಕ ಎನ್ನುವಂಥದ್ದು ಅಂತ್ಯಗೊಳ್ಳಲಿಕ್ಕಿದೆ, ಯಾವ ರೀತಿಯಾಗಿ ಭಯಂಕರವಾದಂಥ ಪರಿಸ್ಥಿತಿಗಳು ಈ ಲೋಕದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾವೆ, ಅಂತ್ಯಕಾಲದಲ್ಲಿ ಮನುಷ್ಯರ ಒಂದು ಆಲೋಚನೆಗಳು ಯಾವ ರೀತಿಯಾಗಿ ಇರಲಿಕ್ಕಿದ್ದಾವೆ, ಅಂತ್ಯಕಾಲದಲ್ಲಿ ಜನರ ಒಂದು ಪರಿಸ್ಥಿತಿಗಳು, ಲೋಕದ ಪರಿಸ್ಥಿತಿಗಳು ಯಾವ ರೀತಿಯಾಗಿ ಇರಲಿಕ್ಕಿದಾವೆ ಅಂತೇಳಿ ಎಲ್ಲವುಗಳನ್ನು ವಿವರಿಸಿದ ಆದ ಮೇಲೆ ಆತನು ಈ ಮಾತನ್ನು ಏನು ಮಾಡಿದ್ನರಿ ಹೇಳಿದ. ಈ ಎಲ್ಲ ಸಂಗತಿಗಳು ನಡೆಯುವಾಗ ಆ ದಿನವು ಹತ್ತಿರದಲ್ಲೇ ಇದೆ, ಬಾಗಿಲಲ್ಲೇ ಇದೆ ಎಂಬುದಾಗಿ ನೀವು ತಿಳಿದುಕೊಳ್ಳ್ರಿ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಇವತ್ತಿನ ದಿವಸದಲ್ಲಿ ಒಂದು ಕಡೆಗೆ ಭಯಂಕರವಾಗಿರ್ತಕ್ಕಂಥ ಬರಗಾಲ ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ, ಮತ್ತೊಂದು ಕಡೆಗೆ ತುಫಾನುಗಳನ್ನು ನಾವು ನೋಡ್ತಾ ಇದ್ದೇವೆ, ಭೂಕಂಪಗಳು, ಯುದ್ಧಗಳು, ಭಯಂಕರವಾದಂಥ ಕಳ್ಳತನಗಳು, ಭಯಂಕರವಾದಂಥ ಹತ್ಯೆ ಕಾರ್ಯಗಳು, ಪಾಪದ ಕಾರ್ಯಗಳು ಈ ಲೋಕದಲ್ಲಿ ಎಷ್ಟೆಷ್ಟೋ ನಡೀತಾ ಇದ್ದಾವೆ. ಈ ಎಲ್ಲ ಸಂಗತಿಗಳನ್ನು ದೇವರು ಮೊದಲು ಏನು ಮಾಡಿದನ್ರಿ? ಬರೆಸಿಟ್ಟಿದ್ದಾನೆ ಪ್ರಿಯರೇ. ಮತ್ತು ಪ್ರಪಂಚದಲ್ಲಿ 2001 ಸೆಪ್ಟೆಂಬರ್ 11ನೇ ತಾರೀಕಂದು ಅಮೆರಿಕದಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ WTC ಅಂತೇಳಿ ನಾವು ಕರಿತೀವಿ. ಆ ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ನ ಉಗ್ರಗಾಮಿಗಳು ಏನು ಮಾಡಿದ್ರು? ಅದನ್ನು ಅದರ ಮೇಲೆ ವಿಮಾನಿನ ಮೂಲಕವಾಗಿ ದಾಳಿ ಮಾಡಿ ಅದನ್ನು ಕೆಳಗಡೆ ಬೀಳಿಸಿಬಿಟ್ರು. ಸುಮಾರು 100 ಅಂತಸ್ತು ಉಳ್ಳಂಥ ಒಂದು ಕಟ್ಟಡ. ಆ ಒಂದು ಸಮಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಏನು ಆಗಲಿಕ್ಕಿದೆ ಎನ್ನುವಂಥ ಒಂದು ಭಯಂಕರವಾದಂಥ ಕ್ಲಿಷ್ಟ ಪರಿಸ್ಥಿತಿ ಅನ್ನುವಂಥದ್ದು ಆವತ್ತಿನ ದಿವಸ ಕಾಣಿಸಿಕೊಂಡಿತ್ತು. ರೀಸೆಂಟಾಗಿ ನಾವು ನೋಡುವಾಗ COVID-19 ಸಮಯದಲ್ಲಿ ಕೂಡ ಇಡೀ ಪ್ರಪಂಚವೇ ಏನಾಗಿತ್ತು ರೀ? ಮನೆಯಲ್ಲಿಯೇ ತಂಗಬೇಕಾದಂಥ ಒಂದು ಸ್ಥಿತಿ ಬಂತು. ಈ ಎಲ್ಲ ಕಾರ್ಯಗಳನ್ನು ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಈ ಲೋಕದಲ್ಲಿ ಹಠಾತ್ತನೆ ಅನೇಕ ಕಾರ್ಯಗಳು ಜರುಗ್ತಾ ಇರಬೇಕಾದ್ರೆ ನಾವು ನೆನೆಸಬೇಕು, ನಾವು ಇಷ್ಟಪಡುವಂಥವ್ರು ಆಗಬೇಕು. ಏನಂತೇಳಿ? ದೇವರು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಆತನ ಅತಿ ಸಮೀಪದಲ್ಲೇ ಬರ್ತಾ ಇದ್ದಾನೆ, ನಾನು ಕೂಡ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ನಾನು ಸಿದ್ಧನಾಗಿ ಈ ಲೋಕದಲ್ಲಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸದಲ್ಲಿ ಅನೇಕ ಭಯಾಂದೋಲನ ತರುವಂಥ ಸಂಗತಿಗಳು ಲೋಕದಲ್ಲಿ, ಅಲ್ಲಕಲ್ಲೋಲ ಪರಿಸ್ಥಿತಿಗಳು, ರಾಜಕೀಯ ಒಂದು ಸ್ಥಿತಿಗತಿಗಳು, ಒಂದು ಪರಿಸರದ ಒಂದು ಸ್ಥಿತಿಗತಿಗಳು ಎಲ್ಲವೂ ಕೂಡ ನಾವು ಅಂದುಕೊಂಡ ರೀತಿಯಲ್ಲಿ ನಡೀತಾ ಇಲ್ಲ. ಆಹಾರ ಎನ್ನುವಂಥದ್ದು ಏನಾಗಿದೆ?
ವಿಷವಾಗಿದೆ. ಇವತ್ತಿನ ದಿವಸದಲ್ಲಿ ನೀರು ಎನ್ನುವಂಥದ್ದು ಏನಾಗಿದೆ? ವಿಷಯವಾಗಿದೆ. ಗಾಳಿ ಎನ್ನುವಂಥದ್ದು ಏನಾಗಿದೆ? ವಿಷಯವಾಗಿದೆ. ಭಯಂಕರವಾದಂಥ ಸ್ಥಿತಿಗತಿಗಳು ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರೇಯರ್. ಅದಕ್ಕಾಗಿ ನಾವು ಸಡನ್ಲಿ ಎಂಡ್ ಆಗೋದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಗಳ ಕುರಿತಾಗಿ ನಾವು ಏನು ಮಾಡಬೇಕು? ಆಲೋಚಿಸುವಂಥವರು ಆಗಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ 3 ಅಂಶಗಳನ್ನು ನಾವು ನೋಡೋಣ. ಹಠಾತ್ತಾಗಿ ಸಡನ್ನಾಗಿ ಈ ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿ ಬರ್ತವೆ ಎಂಬುದಾಗಿ ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯ 12ನೇ ವಚನ ಓದಿಕೊಳ್ಳೋಣ. ಪ್ರಸಂಗಿ ಹಠಾತ್ತನೆ ಮರಣ ಎನ್ನುವಂಥದ್ದು ಬರುವಂಥದ್ದಾಗಿದೆ. ಪ್ರಸಂಗಿ 9:12 ಓದ್ತೀರಾ? ಓದೋಣ. ಮನುಷ್ಯನು ತನ್ನ ಕಾಲಗತಿಯನ್ನು ತಿಳಿಯನಷ್ಟೇ, ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿ ಬೀಳುವರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ನರಜನ್ಮದವರಿಗೆ ಮರಣ ಎನ್ನುವಂಥದ್ದು ತಟ್ಟನೆ ಬರಲಿಕ್ಕಿದೆ. ನರಜನ್ಮದವರು ಈ ಒಂದು ಕೆಟ್ಟ ಕಾಲದ ಕಾಲಪಾಶಕ್ಕೆ ಅವರು ಸಿಕ್ಕಿಕೊಳ್ಳುವಂಥ ಸಮಯ ಎನ್ನುವಂಥದ್ದಿದೆ. ಅದೇ ರೀತಿಯಾಗಿ ಮನುಷ್ಯನು ಮುಂದೆ ಆಗುವಂಥದ್ದನ್ನು ಅವನು ತಿಳಿಯಲಾರ. ಅಪಾಯಗಳು ನಮಗೆ ಹೇಳಿ ಕೇಳಿ ಬರುತ್ತವ? ಮರಣ ನಮ್ಮನ್ನು ಹೇಳಿ ಕೇಳಿ ಬರುತ್ತಾ? ಬರೋದಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತೇಳಂತಂದರೆ ಸ್ಪಷ್ಟವಾಗಿ ಆ ಒಂದು ಮರಣ ಆ ಒಂದು ಬರುವುದರ ಒಳಗಡೆಯಾಗಿಯೇ ನಾವು ಸ್ಥಿರವಾಗಿ ದೇವರನ್ನು ಅರಿತುಕೊಂಡಂಥವರು ಆಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಮೀನುಗಳು ಬಲೆಗೆ ಸಿಕ್ಕಿಕೊಳ್ತಾವೋ, ಯಾವ ರೀತಿಯಾಗಿ ಪಕ್ಷಿಗಳು ಜಾಲಕ್ಕೆ ಬೀಳ್ತಾವೋ, ಅದೇ ರೀತಿಯಾಗಿ ಮನುಷ್ಯನು ಕೂಡ ಕೆಟ್ಟ ಕಾಲಪಾಶಕ್ಕೆ ಅವನೇನಾಗ್ತಾನಂತೆ ಸಿಕ್ಕಿ ಬೀಳ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮರಣ ಎನ್ನುವಂಥದ್ದು ಸಣ್ಣವರು ದೊಡ್ಡವರು ಎಂಬುದಾಗಿ, ಶ್ರೀಮಂತ ಬಡವ ಎಂಬುದಾಗಿ, ಓದಿದವನು ಓದಲಾರದೆ ಇರುವವನು ಎಂಬುದಾಗಿ ಯಾರನ್ನು ಕೂಡ ಆ ಮರಣ ಎನ್ನುವಂಥದ್ದು ಹೇಳಿ ಕೇಳಿ ಬರೋದಿಲ್ಲ. ಎಲ್ಲರಿಗೂ ಕೂಡ ಮರಣ ಎನ್ನುವಂಥದ್ದು ಬರುತ್ತೆ. ಕೆಲವೊಬ್ಬರು ಕಂದಮ್ಮಗಳು ಲೋಕವನ್ನೇ ನೋಡದೆ ಗರ್ಭದಲ್ಲಿ ಏನಾಗಿರ್ತಾರೆ? ಸತ್ತೋಗಿರ್ತಾರೆ. ಕೆಲವೊಬ್ಬರು ಡೆಲಿವರಿ ಆದಂಥ ಸಮಯದಲ್ಲಿ ನಾವು ನೋಡುವಾಗ 1-2 ದಿವಸ ಇದ್ದು 1 ತಿಂಗಳುಗಳು 1 ವರ್ಷಗಳ ಒಳಗಡೆನೆ ತೀರ್ಕೊಂಡಂಥವ್ರು ಎಷ್ಟೋ ಜನರು ಇದ್ದಾರೆ. ಓದ್ತಾ 1 ವರ್ಷದಲ್ಲಿ ಓದಂಥವ್ರು ಇದ್ದಾರೆ, 2 ವರ್ಷ 3 ವರ್ಷ, ಅನೇಕ 100 ವರ್ಷದ ಒಳಗಡೆ ಆಯಾ ಸಮಯದಲ್ಲಿ ಏನು ಮಾಡಿದ್ದಾರೆ? ಮರಣಕ್ಕೆ ಪಾತ್ರರಾಗಿದ್ದಾರೆ ಪ್ರೇಯರ್. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಮರಣ ಎನ್ನುವಂಥದ್ದು ತಟ್ಟನೆ ಬರಲಿಕ್ಕಿದೆ. ಆ ಒಂದು ಮರಣದ ಸಮಯ ಬರುವುದರ ಒಳಗಡೆಯಾಗಿಯೇ ನೀವೇನು ಮಾಡಬೇಕಾಗಿದೆ? ಮರಣ ಅಧಿಪತಿಯಾಗಿರ್ತಕ್ಕಂಥ ಒಂದು ದೂತನು ಬರುವುದರ ಒಳಗಡೆಯಾಗಿಯೇ ನೀವು ಸನ್ನದ್ಧರಾಗಿ ನಿಲ್ಲಬೇಕಾಗಿದೆ. ಮರಣಾಧಿಪತಿಯಾಗಿರ್ತಕ್ಕಂಥ ಆ ದೂತನು ಬರುವುದರ ಒಳಗಡೆಯಾಗಿ ಜೀವಾಧಿಪತಿಯಾಗಿರ್ತಕ್ಕಂಥ ದೇವರನ್ನು ಕಂಡುಕೊಳ್ಳಬೇಕಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಏನಂತ ಹೇಳಂದರೆ 9ನೇ ಅಧ್ಯಾಯ 21ನೇ ವಚನದಲ್ಲಿ ಯೆರೆಮೀಯನಿಗೆ ಒಂದು ಪ್ರವಾದನೆ ಬಂತು ಪ್ರಿಯರೇ. ಓದೋಣ 9ನೇ. ಏಕೆಂದರೆ ಬೀದಿಗಳಲ್ಲಿ ಮಕ್ಕಳು, ಚೌಕಗಳಲ್ಲಿ ಯುವಕರು ಇಲ್ಲದ ಹಾಗೆ ಮೃತ್ಯುವು ನಮ್ಮ ಕಿಟಕಿಗಳ ಮೇಲೆ ಹತ್ತಿ ನಮ್ಮ ಉಪ್ಪರಿಗೆಗಳೊಳಗೆ ನುಗ್ಗಿದೆ. ಯೆಹೋವನು ಈ ಮಾತನ್ನು ಸಾರು ಎಂದು ನನಗೆ ಅಪ್ಪಣೆಯಾಯಿತು. ಜನರ ಹೆಣಗಳು ನೆಲದ ಮೇಲೆ ಬಿದ್ದು ಗೊಬ್ಬರವಾಗುವವು, ಅವು ಹೊಲ ಕೊಯ್ಯುವವನ ಹಿಂದೆ ಯಾರೂ ಕೂಡಿಸದೆ ಬಿದ್ದಿರುವ ಅರಿಗಳಂತೆ ಇರುವವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್‌ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಮರಣದ ಕುರಿತಾಗಿ. ಮರಣ ತಟ್ಟನೆ ಸಂಭವಿಸಲಿಕ್ಕಿದೆ. ಅದು ಹೇಳಿ ಕೇಳಿ ಬರುವಂಥದ್ದು ಅಲ್ಲ. ಅದಕ್ಕಾಗಿ ಆ ಮರಣ ಬರುವುದರ ಒಳಗಡೆಯಾಗಿ ಜೀವಾಧಿಪತಿಯಾಗಿರುವಂಥ ದೇವರನ್ನು ನಾವು ಕಂಡುಕೊಳ್ಳುವಂಥದ್ದು ಎಷ್ಟು ಲೇಸ್ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳುವಾಗ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆವತ್ತಿನ ದಿವಸದಲ್ಲಿ ಏನು ನಡೀಲಿಕ್ಕಿದೆ. ಒಂದು ಸಾರಿ ಓದೋಣವಾ? 5:24 ಓದ್ತೀರಾ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಎಂಬುದಾಗಿ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ದೇವರನ್ನು ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವನ್ನು ನಂಬಿದವನು, ಯೇಸು ಹೇಳಿದ ಹಾಗೆ ಜೀವಿಸಿದಂಥ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ, ಅವನು ಮರಣದಿಂದ ಏನಾಗಿದ್ದಾನೆ? ಪಾರಾಗಿದ್ದಾನೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ, ತಟ್ಟನೆ ಬರುವಂಥ ಮರಣ, ಆ ಮರಣದಿಂದ ನಾವು ಪಾರಾಗಬೇಕಾದ್ರೆ ಜೀವಾಧಿಪತಿಯಾಗಿರ್ತಕ್ಕಂಥ ದೇವರು ಯಾರೆಂಬುದಾಗಿ ನಾವು
ಕಂಡುಕೊಳ್ಳಬೇಕು. ಒಂದು ವೇಳೆ ನಮಗೆ ಮೇಲೆ ಮರಣ ಬಂದಾಗಲೂ ಕೂಡ ಆ ಮರಣ ಶಾಶ್ವತವಾಗಿರುವಂಥದ್ದಲ್ಲ. ಅದೇನಾಗಿದೆ ರೀ, ನಮಗೆ ನಿದ್ರೆಯ ಒಂದು ಸ್ಥಿತಿ ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರು ಗತಿಸಿ ಹೋಗ್ತಾರೆ, ಆದರೆ ದೇವರು ನಮ್ಮನ್ನು ಎರಡನೇ ಮರಣಕ್ಕೆ ಪಾತ್ರರನ್ನಾಗಿ ಮಾಡದೆ, ತೀರ್ಪಿಗೆ ಗುರಿಯಾಗಿ ಮಾಡದೆ ದೇವರು ನಮ್ಮನ್ನು ಏನು ಮಾಡ್ತಾನೆ, ರಕ್ಷಿಸ್ತಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ತಟ್ಟನೆ ಅಪಾಯ ಬರಲಿಕ್ಕಿದೆ, ತಟ್ಟನೆ ಮರಣ ಎನ್ನುವಂಥದ್ದು ಸಂಭವಿಸಲಿಕ್ಕಿದೆ. ಕೆಟ್ಟ ಬಲೆಗೆ ಯಾವ ರೀತಿಯಾಗಿ ಮೀನುಗಳು ಆ ಒಂದು ಜಾಲಕ್ಕೆ ಪಕ್ಷಿಗಳು ಸಿಕ್ಕಿ ಬೀಳುವ ಹಾಗೆ ಮನುಷ್ಯನು ಕೂಡ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿ ಬೀಳುತ್ತಾನೆ. ಮುಂಜಾನೆ ಹೋದಂಥವನು ಮಧ್ಯಾಹ್ನಕ್ಕೆಲ್ಲ ಏನಾಗಿ ಬರ್ತಾ ಇದ್ದಾನೆ ರೀ, ಹೆಣವಾಗಿ ಬರ್ತಾ ಇದ್ದಾನೆ. ಅಪಘಾತಗಳು ಹೆಂಗಾಗ್ತವೆ, ಅಪಾಯಗಳು ಹೆಂಗೆ ಬರ್ತವೆ, ಯಾರಿಗೂ ಕೂಡ ತಿಳಿಯಲಾರದಂಥ ಒಂದು ಸ್ಥಿತಿಗತಿಗಳು ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಂತಂದರೆ, ತಟ್ಟನೆ ಮರಣ ಸಂಭವಿಸಲಿಕ್ಕಿದೆ. ನೀನು ಆ ಮರಣ ಬರುವುದರ ಒಳಗಡೆಯಾಗಿಯೇ ನೀನು ಜೀವಾಧಿಪತಿಯಾದಂಥ ಯೇಸುವನ್ನು ತಿಳಿದುಕೊಂಡ್ರೆ ನೀನು ಆ ಮರಣದಿಂದ ಪಾರಾಗಿ ನೀನು ಜೀವಕ್ಕೆ ಸೇರಿಸಲ್ಪಡ್ತೀಯ, ನಿನಗೆ ತೀರ್ಪು ಇರೋದಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ 8ನೇ ಅಧ್ಯಾಯದಲ್ಲಿ ರೋಮಾಪುರದವರೆಗೂ ಬರೆದ ಪತ್ರಿಕೆಯಲ್ಲಿ 1ನೇ ವಚನದಲ್ಲಿ, ಆದ ಕಾರಣ ಅಂತೇಳಿ ಅಲ್ಲಿ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ಆದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಾಪ ಮರಣಗಳಿಂದ ದೇವರು ಏನು ಮಾಡಿದ, ನಮಗೆ ಜೀವದ ಕಡೆಗೆ ನಡೆಸಿದ್ದ. ನಾವೆಲ್ಲವುಗಳಿಂದ ದೇವರು ನಮಗೇನು ಮಾಡಿದ್ದಾನೆ, ಬಿಡಿಸಿದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಏನಂತೇಳಂದರೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ, ಯೇಸು ಸ್ವಾಮಿಯಲ್ಲಿ ಇರುವವರಿಗೆ, ಆತನನ್ನು ನಂಬಿ ನಡೆದುಕೊಳ್ಳುವಂಥ ಮಕ್ಕಳಿಗೆ ಆ ಒಂದು ತಟ್ಟನೆ ಸಂಭವಿಸುವಂಥ ಮರಣ ದೇವರು ಅದನ್ನೇನು ಮಾಡ್ತಾನೆ, ದೂರ ಮಾಡ್ತಾನೆ, ಪಾರು ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿರುವಾಗ ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆಯುವಂಥವ್ರು ಆಗಬಾರ್ದು. ದೇವರು ಒಂದು ನಿಯಮ ಇಟ್ಟಿದ್ದಾನೆ, ಆ ಒಂದು ಕಾಲ ಇಟ್ಟಿದ್ದಾನೆ. ಆ ಒಂದು ಕಾಲ, ಒಂದು ಗತಿ ಏನಾಗಿದೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ಅರಿತುಕೊಳ್ಳಬೇಕು. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳುವವರಾಗಬೇಕು. ಮೊದಲನೇದಾಗಿ ಹಠಾತ್ತನೆ ಮರಣ ಬರಲಿಕ್ಕಿದೆ. ಆ ಮರಣ ಅಪಾಯ ಬರುವುದರ ಒಳಗಡೆಯಾಗಿಯೇ ನೀನು ಜೀವಾಧಿಪತಿಯನ್ನು ಇವತ್ತಿನ ದಿವಸ ಕಂಡುಕೊಳ್ಳಬೇಕಾಗಿದೆ ಪ್ರೇರೆ. ಎರಡನೇದಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಹಠಾತ್ತನೆ ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ. 29ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 1ನೇ ವಚನ ನಾವು ನೋಡುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಬಹಳವಾಗಿ ಗದರಿಸಿದರು, ತಗ್ಗದವನು ಏಳದ ಹಾಗೆ ಫಕ್ಕನೆ ಮುರಿಯಲ್ಪಡುವನು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುವಾಗ ಫಕ್ಕನೆ ಎನ್ನುವಂಥದ್ದು ಏನ್ರಿ, ತಟ್ಟನೆ, ಹಠಾತ್ತನೆ ಅವನೇನಾಗ್ತಾನೆ ಎಂಬುದಾಗಿ ಹೇಳುತ್ತೆ ವಾಕ್ಯ, ಮುರಿದು ಬೀಳ್ತಾನೆ ಎಂಬುದಾಗಿ, ಅಪಾಯ ಎನ್ನುವಂಥದ್ದು ಸಂಭವಿಸುತ್ತೆ ಎಂಬುದಾಗಿ. ಎಷ್ಟು ಬಹಳವಾಗಿ ಹೇಳಿದ್ರು, ಎಷ್ಟು ಗದರಿಸಿದ್ರು, ದೇವರ ಕುರಿತಾಗಿ ಸುವಾರ್ತೆಯನ್ನು ಸಾರಿದ್ರು, ನಾಶನವೇ ಬೇಕು ಎಂಬುದಾಗಿ ಅವರು ಏನು ಮಾಡ್ತಾ ಇರ್ತಾರೆ, ಆಲೋಚಿಸ್ತಾ ಇರ್ತಾರೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಪ್ರಿಯರೇ, ಅನೇಕ ವರ್ಷಗಳಿಂದ ಕೆಲವರು ವಾಕ್ಯ ಕೇಳ್ತಾ ಇರ್ತಾರೆ, ಆದರೆ ದೇವರಲ್ಲಿ ವಿಶ್ವಾಸ ಇಡೋದಕ್ಕೆ, ದೇವರನ್ನು ನಂಬುವುದಕ್ಕೆ, ದೇವರಲ್ಲಿ ಬರೋದಕ್ಕೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಕ್ಕಳಾಗೋದಕ್ಕೆ ಅನೇಕರು ಏನು ಮಾಡೋದಿಲ್ಲ, ಇಷ್ಟಪಡೋದಿಲ್ಲ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಹಠಾತ್ತನೆ ಅಪಾಯ ಬರಲಿಕ್ಕಿದೆ, ಹಠಾತ್ತನೆ ನಾಶನ ಬರಲಿಕ್ಕಿದೆ. ಆವತ್ತಿನ ದಿವಸದಲ್ಲಿ ನೋಹನ ಕಾಲದಲ್ಲಿ ನೋಹನು 120 ವರ್ಷಗಳ ಕಾಲ ಹೇಳಿದ ಎಲ್ಲ ಜನರಿಗೆ, ತನ್ನ ಬಳಿಯಲ್ಲಿ ಇರುವಂಥ ಸಮೀಪದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಹೇಳಿದ ಏನಂತೇಳಿ, ಭಯಂಕರವಾದಂಥ ಮಳೆ ಬರಲಿಕ್ಕಿದೆ, ದೇವರು ತಿಳಿಸಿದ್ದಾನೆ, ನಿಮ್ಮ ಪಾಪಗಳನ್ನು ನೀವು ಬಿಟ್ಟು ಬಿಡ್ರಿ, ನೀವು ರಕ್ಷಣೆ ಮಾರ್ಗದ ಕಡೆಗೆ ಬರ್ರಿ, ನಾನೊಂದು ನಾವೆಯನ್ನು ಕಟ್ಟು ಎಂಬುದಾಗಿ ದೇವರು ಹೇಳಿದ್ದಾನೆ. ಆ ನಾವೆ ಒಳಗಡೆ ನಾವೆಲ್ಲರೂ ಸೇರಿಕೊಳ್ಳೋಣ ಅಂತೇಳಿ 120 ವರ್ಷಗಳ ಕಾಲ ಹೇಳಿದರೂ ಕೂಡ ಆತನ ಮಾತನ್ನು ಯಾರು ಕೂಡ ಏನು ಮಾಡಲಿಲ್ಲ ರೀ, ಕೇಳಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನೋಹನು ಹೇಳಿ ಆತನು ನಾವೆಯನ್ನು ಕಟ್ಟುತ್ತಾ ಇದ್ದರೆ, ನಾವೇ ಕಟ್ಟುವಂಥ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಬಂದರೆ ಹೊರತಾಗಿ, ಆದರೆ ಅವರು ನಾವೇ ಒಳಗಡೆ ಬರಬೇಕು ಅಂಥೇಳಿ ಅವರು ಎಂದಿಗೂ ಕೂಡ ಏನು ಮಾಡಲಿಲ್ಲ, ಇಷ್ಟಪಡಲಿಲ್ಲ. ಇವನಿಗೆ ತಲೆ ಕೆಟ್ಟಿದೆ, ಇವನಿಗೆ ಹುಚ್ಚಿಡಿದಿದೆ ಅಂತೇಳಿ ನೋಹನ ಬಗ್ಗೆ ಮಾತಾಡಿಕೊಂಡ್ರು, ನೋಹನ ಕುಟುಂಬ ಮಕ್ಕಳ ಬಗ್ಗೆ ಮಾತಾಡಿಕೊಂಡ್ರು ಹೊರತಾಗಿ ಅವ್ರು ಏನಾಗಲಿಲ್ಲ ರೀ, ನೋಹನ ಸಮೀಪಕ್ಕೆ
ಬರಲಿಲ್ಲ, ದೇವರ ಹತ್ತಿರಕ್ಕೆ ಬರಲಿಲ್ಲ. ನೋಹನು ಹೇಳಿದಂಥ ಮಾತುಗಳಿಗೆ ಅವರು ಕಿವಿಗೊಡಲಿಲ್ಲ. ಅವರು ಅದನ್ನು ತಿರಸ್ಕಾರ ಮಾಡಿದರು, ಉಲ್ಲಂಘನೆ ಮಾಡಿದರು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆ ನೋಹ ಎಷ್ಟು ಹೇಳಿದರೂ ಕೂಡ ತಿರಸ್ಕಾರ ಮಾಡಿದಂಥ ಆ ಜನರು, ಅವಿಧೇಯರಾಗಿರ್ತಕ್ಕಂಥ ಆ ಜನರ ಮೇಲೆ ಹಠತ್ತನೆ ನಾಶನ ಎನ್ನುವಂಥದ್ದು ಬಂತು. ಎಂಥ ರೀತಿಯಾಗಿ ಬಂತು ರೀ? ಆಕಾಶದ ತೂಬುಗಳು ಒಡೆದವು, ಭೂಮಿಯ ಮೇಲೆ ದೇವರು ಸಮುದ್ರಕ್ಕೆ ಹಾಕಿರ್ತಕ್ಕಂಥ ಒಡ್ಡನ್ನು ತೆಗೆದು ಬಿಟ್ಟ. ಎಲ್ಲ ನೀರೆಲ್ಲ ಎಲ್ಲಿ ಬಂತು ರೀ? ಭೂಮಿ ಮೇಲೆ ಬಂತು. 40 ದಿವಸ ಹಗಲು ರಾತ್ರಿ, ಅವತ್ತು ಎಂದು ಕೇಳು ಕಂಡರಿಯದ ರೀತಿಯಲ್ಲಿ 40 ದಿವಸಗಳು ಕಂಟಿನ್ಯೂಸ್ ಆಗಿ ಏನು ಬಂತು? ಮಳೆ ಬಂತು. ಆ ಜನರಿಗೆ ಮಳೆ ಅಂದರೆ ಏನು ಗೊತ್ತಿರಲಿಲ್ಲ. ಆವತ್ತಿನ ದಿವಸದಲ್ಲಿ ಅವ್ರ ಬೆಳೆ ಹೆಂಗೆ ಬೆಳೀತೈತೆ ಅಂದರೆ, ಇವತ್ತಿನ ದಿವಸ ಮಂಜು ನಾವು ನೋಡ್ತಾ ಇದೀವಲ್ಲ, ಆ ಮಂಜಿನ ಮೂಲಕವಾಗಿ, ನದಿಗಳ ಮೂಲಕವಾಗಿ ಅವರು ಬೆಳೆಗಳನ್ನು ಏನು ಮಾಡ್ತಾಯಿದ್ರು? ಬೆಳೆಸಿಕೊಳ್ತಾ ಇದ್ರು. ಪ್ರಿಯರೇ, ಹಲ್ಲೆಲೂಯಾ, ಪ್ರೇಸ್. ಅವರು ಮಳೆ ನೋಡಲಾರದೆ ಇದ್ದ ಕಾರಣಕ್ಕಾಗಿ ತಿರಸ್ಕಾರ ಮಾಡಿದ್ರು. ಯಾರ ಮಾತನ್ನು? ನೋಹನ ಮಾತನ್ನು. ಇವತ್ತಿನ ದಿವಸ ಕ್ರಿಸ್ತನು ಬರಲಿಕ್ಕಿದ್ದಾನೆ, ಆತನು ಮೇಘಾರೂಢನಾಗಿ ಆಕಾಶದಲ್ಲಿ ಬರಲಿಕ್ಕಿದ್ದಾನೆ ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಜನರು ಏನು ಮಾಡ್ತಾ ಇಲ್ಲ? ನಂಬ್ತಾ ಇಲ್ಲ, ಬರ್ತಾ ಇಲ್ಲ. ಪ್ರೇಯರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇಯರೆ. ಏನಂತ ಹೇಳಂತಂದರೆ, ನಾವು ಇವತ್ತಿನ ದಿವಸ ಸಂಪೂರ್ಣವಾಗಿ ಹಠತ್ತನೆ ಬರುವಂಥ ನಾಶನದಿಂದ ನಾವು ತಪ್ಪಿಸ್ಕೊಳ್ಬೇಕಾಗಿದೆ. ನಾಶನದಿಂದ ನಾವು ತಪ್ಪಿಸ್ಕೊಳ್ಬೇಕಾಗಿದೆ. ಆ ಜನರು ಆವತ್ತಿನ ದಿವಸ ಮಳೆ ನೋಡದ ಆ ಜನರು, ಮಳೆ ಎಲ್ಲಿ ಬರುತ್ತೆ ಅಂತೇಳಿ ಅವ್ರು ಏನು ಮಾಡಿದರು? ನೋಹನ ಮಾತನ್ನು ತಿರಸ್ಕಾರ ಮಾಡಿದರು. ಇವತ್ತಿನ ದಿವಸ ಕೂಡ ಮುಂದೆ ಅಗ್ನಿ ಪ್ರಳಯ ಬರಲಿಕ್ಕಿದೆ. ಆಕಾಶದಿಂದ ಸಿಡಿಲುಗಳ ವರ್ಷನೇ ಸುರಿಸ್ಲಿಕ್ಕಿದ್ದಾನೆ ದೇವರು. ಯಾವ ವರ್ಷ ರೀ ಅದು? ಸಿಡಿಲುಗಳು. ಈ ಸಮಯದಲ್ಲಿ ನೀವು ಕೆಲವು ನ್ಯೂಸ್ ಚಾನೆಲ್ಗಳನ್ನು ನೋಡಿದಾಗ ಇಸ್ರೇಲ್ ಮತ್ತು ಇರಾನ್, ಅಲ್ಲಿ ಅಕ್ಕಪಕ್ಕದಲ್ಲಿ ಲೆಬನಾನ್, ಆ ಒಂದು ಯುದ್ಧದ ವಾತಾವರಣ, ಮತ್ತು ರಷ್ಯಾ ಮತ್ತು ಉಕ್ರೇನ್ ಮಧ್ಯದಲ್ಲಿ ಇರ್ತಕ್ಕಂಥ ಯುದ್ಧದ ವಾತಾವರಣ, ಆ ಬಾಂಬ್ಗಳನ್ನು ನೋಡಿಬಿಟ್ರೆ ಏನಾಗುತ್ತೆ? ಮೈ ಜುಮ್ ಅನಿಸುತ್ತೆ. ನಾವೇನಲ್ಲಿಲ್ಲ, ಹಲ್ಲೆಲೂಯಾ. ಆದರೆ ಆ ಒಂದು ಸ್ಥಿತಿಗತಿಗಳು, ಆ ಬರುವಂಥ ಬಾಣಗಳು, ಆ ದೊಡ್ಡ ದೊಡ್ಡ ದೈತ್ಯ ಕಟ್ಟಡಗಳನ್ನು ಏನು ಮಾಡಿದವ್ರಿ? ನೆಲಸಮ ಮಾಡಿದವು. ಹಲ್ಲೆಲೂಯಾ. ಅಂತಹ ಸ್ಥಿತಿಗತಿಗಳು ನಮಗೆ ಭಯವನ್ನು ಹುಟ್ಟಿಸಿದರೆ, ದೇವರ ಆಕಾಶದಿಂದ ಎಲ್ಲೋ ಸಿಡ್ಲು ಬಿದ್ದರೆ ಇಲ್ಲಿ ನಮಗೆ ಭಯ. ಹಲ್ಲೆಲೂಯಾ. ಆ ಒಂದು ಸೌಂಡ್ ಕೇಳಿದ್ರೆ ನಮಗೇನಾಗುತ್ತೆ? ಭಯ ಆಗುತ್ತೆ. ದೇವರು ಆಕಾಶದಿಂದ ಅಗ್ನಿ ಗಂಧಕಗಳು ಏನು ಮಾಡ್ತಾನೆ? ಬೀಳಿಸ್ತಾನೆ. ಈಗಾಗಲೇ ಸೊದೋಮ ಗೊಮೋರ ಎನ್ನುವಂಥ ಪಟ್ಟಣದವರು ದೇವರಿಗೆ ಭಯಂಕರವಾದಂಥ ರೀತಿಯಲ್ಲಿ ಪಾಪ ಮಾಡಿದಾಗ, ಆ ಪಾಪದ ಫಲಿತವಾಗಿ ಆ ಒಂದು ಪಟ್ಟಣವು ಏನಾಯ್ತು ರೀ? ನಾಶವಾಗಿ ಹೋಯ್ತು. ಪ್ರಿಯರ, ಆಕಾಶದಿಂದ ದೇವರು ಏನು ಮಾಡಿದ? ಅಗ್ನಿ ಮಳೆಯನ್ನು ಸುರಿಸಿದ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಹಠತ್ತನೆ ನಾಶನ ಬರಲಿಕ್ಕಿದೆ. ಎಷ್ಟು ಬಹಳವಾಗಿ ಗದರಿಸಿ ಹೇಳಿದರೂ ಕೂಡ ತಿಳ್ಕೊಳ್ಳಲಾರದೆ, ದೇವರ ರಕ್ಷಣೆಯನ್ನು ನಿರ್ಲಕ್ಷ್ಯ ಮಾಡಿ, ದೇವರು ಕೊಟ್ಟಿರ್ತಕ್ಕಂಥ ಆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಆ ಒಂದು ಸಮಾಧಾನವನ್ನು ಹೊಂದಿಕೊಳ್ಳದೆ, ಪಾಪದಲ್ಲಿಯೇ ನಾಶನದಲ್ಲಿ ಇರ್ತೀನಿ ಎಂಬುದಾಗಿ ಅನೇಕರು ಏನು ಮಾಡ್ತಾ ಇದ್ದಾರೆ? ದೇವರನ್ನು ಏನು ಮಾಡ್ತಾ ಇದ್ದಾರೆ? ತಿರಸ್ಕಾರ ಮಾಡ್ತಾ ಇದ್ದಾರೆ. ಪ್ರಿಯರೇ, ಅದಕ್ಕಾಗಿ ವಾಕ್ಯ ಇವತ್ತಿನ ದಿವಸ ನಮ್ಮ ಸಂಗಡ ಮಾತಾಡ್ತಾ ಇದೆ. ಏನಂತೇಳಿ ಅಂತಂದರೆ, ನಾವು ಸಂಪೂರ್ಣವಾಗಿ ಏನು ಮಾಡಬೇಕಂತೆ? ಆ ನಾಶನದಿಂದ ತಪ್ಪಿಸಿಕೊಳ್ಳುವವರಾಗಬೇಕು, ಅನಾಹುತದಿಂದ ತಪ್ಪಿಸಿಕೊಳ್ಳುವಂಥವರು ಆಗಬೇಕು. ಹಠತ್ತನೆ ನಾಶನ ಬರಲಿಕ್ಕಿದೆ. ಆ ಸಮಯದಲ್ಲಿ ಆ ಜನರೆಲ್ಲರೂ ಮಳೆ ಬಂದ ಮೇಲೆ ಆಕಾಶದಿಂದ ಹನಿಗಳು ಬೀಳುವಂಥ ಸಮಯದಲ್ಲಿ ಇದೇನು ಆಕಾಶದಿಂದ ಬೀಳ್ತಾ ಇದೆ ಅಂತೇಳಿ ಅವಾಗ ನೋಡ್ತಾ ಇದ್ದಾರೆ. ಯಾಕಂದರೆ ಮಳೆಯ ಅನುಭವ ಅವರಿಗೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಅಗ್ನಿ ಮಳೆ ಲೋಕದ ಮೇಲೆ ಸುರಿಯುವಂಥ ಸಮಯದಲ್ಲಿ ಆವತ್ತಿನ ದಿವಸ ಈ ಮಾತುಗಳನ್ನೆಲ್ಲ ಯಾರು ನೆನೆಸ್ಕೊಳ್ತಾರೆ ರೀ? ನಾವೇನಿಲ್ಲಿರಲ್ಲ ಭೂಮಿ ಮೇಲೆ, ನಾವೆಲ್ಲಿರ್ತೀವಿ? ಯೇಸುವಿನ ಸಮೀಪದಲ್ಲಿರ್ತೀವಿ, ಯೇಸುವಿನ ಹತ್ತಿರದಲ್ಲಿರ್ತೀವಿ. ಯಾಕಂದರೆ ಆತನನ್ನು ನಂಬಿದ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ದೇವರು ಆತನನ್ನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ನಮಗೇನು ಮಾಡ್ತಾ ಇದೆ? ಸಾರಿ ಹೇಳ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ಆ ಜನರು ತಿರಸ್ಕಾರ ಮಾಡಿದ ಕಾರಣಕ್ಕಾಗಿ ಭೂಮಿಯ ಮೇಲೆ ಒಬ್ಬ ಮನುಷ್ಯನು ಕೂಡ ಉಳಿಯಲಾರ್ದ ಹಾಗೆ ಎಲ್ಲ ಮನುಷ್ಯರು ನಾಶವಾಗಿ ಹೋದರು. ಆದರೆ ನೋಹನ ಕುಟುಂಬ ಮತ್ತು ನೋಹನ 3 ಜನ ಗಂಡು ಮಕ್ಕಳು, 3 ಜನ ಸೊಸೆಯಂದ್ರೆ, ಇವರು 8 ಜನ ಮಾತ್ರ ಏನು ಮಾಡಿದ್ರು? ನಾವೆಯಲ್ಲಿ ಉಳಿದುಕೊಂಡ್ರು ಪ್ರಿಯರೇ. ಕಾರಣ ಏನು ಹೇಳ್ರಿ? ಅವರು ದೇವರ ಮಾತಿಗೆ ಕಿವಿಗೊಟ್ಟರು, ದೇವರಿಗೆ ವಿಧೇಯತೆಯನ್ನು ತೋರಿಸಿದ್ರು, ದೇವರು ಹೇಳಿದ ಮಾರ್ಗದಲ್ಲಿ ನಡೆದರು. ಲೋಕ ಕೆಟ್ಟು ಹೋಗಿತ್ತು ನಿಜ, ಆದರೆ ನಾವು ಕೆಟ್ಟು ಹೋಗಬಾರ್ದು ಅಂತೇಳಿ ಒಂದು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡ್ರು. ಅವರು ತಪ್ಪಿ ಹೋಗಿದ್ದಾರೆ ನಿಜ, ಆದರೆ ನಾವು ತಪ್ಪಿ ನಡಿಬಾರ್ದು. ನಮಗೆ ನಾಶನ ಇದೆ, ಆ ನಾಶನದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಇವತ್ತಿನ ದಿವಸವೇ ನಾವು ದೇವರಿಗೆ ಒಳಗಾಗಿ ಜೀವಿಸಬೇಕಂತೇಳಿ ಒಂದು ದೃಢವಾದಂಥ ತೀರ್ಮಾನವನ್ನು ಅವರು ತೆಗೆದುಕೊಂಡ್ರು ಪ್ರಿಯರೇ. ಈ ಸಮಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ 15ನೇ ವಚನವನ್ನು ಓದಿಕೊಳ್ಳೋಣ. ಓದ್ತಿರೋದು. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಫಕ್ಕನೆ
ಮುರಿಯಲ್ಪಡುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರ ಕುರಿತಾಗಿ? ನೀಚನು ದುಷ್ಟನು ಆಗಿರುವ ಅವನ ನಡತೆಯನ್ನು ನೋಡು. ಸೊಟ್ಟು ಬಾಯಿಯವನಾಗಿದ್ದಾನೆ, ಕಣ್ಣನ್ನು ಮಿಟಕಿಸುತ್ತಾನೆ, ಕಾಲಿನಿಂದ ಕೆರೆಯುತ್ತಾನೆ, ಬೆರಳ ಸನ್ನೆ ಮಾಡುತ್ತಾನೆ. ಅವನ ಮನಸ್ಸಿನಲ್ಲಿರುವುದು ದ್ರೋಹವೇ, ಕೇಡನ್ನು ನಿರಂತರ ಕಲ್ಪಿಸುತ್ತಾನೆ, ಜಗಳದ ಬೀಜವನ್ನು ಬಿತ್ತುತ್ತಾನೆ. ಆದ ಕಾರಣ ಅವನಿಗೆ ತಟ್ಟನೆ ವಿಪತ್ತು ಸಂಭವಿಸುವುದು, ಏಳದ ಹಾಗೆ ಫಕ್ಕನೆ ಮುರಿಯಲ್ಪಡುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಲ್ಲಿ ಇರದ ಲಕ್ಷಣಗಳುಳ್ಳ ಒಬ್ಬ ವ್ಯಕ್ತಿಯ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅವಿಧೇಯರಾದಂಥ ಜನರ ಮೇಲೆ ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ. ಆದರೆ ವಿಧೇಯರಾದಂಥವರು ಅವರು ಸೇಫ್ ಆಗಿ ಎಲ್ಲಿದ್ದಾರೆ? ಅವರು ನಾವೇ ಎಲ್ಲಿದ್ದಾರೆ? ಇವತ್ತಿನ ದಿವಸ ನಾನು ನೀನು ವಿಧೇಯರಾಗಿರುವಂಥದ್ದೇ ಆದರೆ ಕ್ರಿಸ್ತನು ಎನ್ನುವಂಥ ನಾವೆಲ್ಲರೂ ಕೂಡ ಹೆಂಗಿರ್ತೀವಿ ರೀ? ಸೇಫ್ ಆಗಿರ್ತೀವಿ. ರಕ್ಷಿಸಲ್ಪಟ್ಟಂಥ ಗುಂಪಿನಲ್ಲಿ ನಾವೆಲ್ಲರೂ ಕೂಡ ಇರುವಂಥವರಾಗಿರ್ತೀವಿ. ಅದಕ್ಕಾಗಿ ಮೊದಲನೇದಾಗಿ ಹಠಾತ್ತನೆ ಮರಣ ಬರಲಿಕ್ಕಿದೆ, ಹಠಾತ್ತನೆ ನಾಶನ ಬರಲಿಕ್ಕಿದೆ. ಅದೇ ರೀತಿಯಾಗಿ ದೇವರ ಬರುವಿಕೆ ಕೂಡ ಹಠಾತ್ತನೆ ಸಂಭವಿಸಲಿಕ್ಕಿದೆ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ಏನ್ರಿ? ದೇವರ ಬರುವಿಕೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸ್ವಾಮಿಯವರು ಹೇಳಿದ್ರು ಏನಂತೇಳಿ? ಈಗಾಗಲೇ ಓದಿಸಿದ 24ನೇ ಅಧ್ಯಾಯ ಓದ್ತಿರ 33ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೆ, ಬಾಗಿಲಲ್ಲೇ ಅದೇ ಎಂದು ತಿಳುಕೊಳ್ಳಿರಿ. 7ನೇ ವಚನ ಓದಿಕೊಳ್ಳೋಣ. ಅದೇ ಅಧ್ಯಾಯ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಮತ್ತು 6ನೇ ವಚನದಲ್ಲಿ ನಾವು ನೋಡುವಾಗ, ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಆಗಾಗುವುದು ಅಗತ್ಯ, ಆದರೂ ಇದು ಇನ್ನು ಅಂತ್ಯಕಾಲವಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಮತ್ತೆ ಭೂಕಂಪಗಳು ಆಗ್ತವೆ. ಇವೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯೂ ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನು ಹೊಂದುವನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಅಂತ್ಯಕಾಲದಲ್ಲಿ ಆಗುವಂಥ ಒಂದು ಸ್ಥಿತಿಗತಿಗಳ ಕುರಿತಾಗಿ ದೇವರು ತಿಳಿಸಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಸಂಗತಿಗಳು ಏನಾಗಿದ್ದಾವೆ? ನೆರವೇರಿಸಲ್ಪಡ್ತಾ ಇದ್ದಾವೆ. ಭೂಕಂಪಗಳು ಆಗುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ತಾ ಇದ್ದೇವೆ, ಯುದ್ಧಗಳಾಗುವಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ, ಬರಗಾಲದ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊದಲನೇ ಏನಂತ ಹೇಳ್ತೀವಿ, ಪ್ರಪಂಚ ಯುದ್ಧ, ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಭಯಂಕರವಾದಂಥ ಆಹಾರದ ಕುರಿತಾಗಿ ಏನಾಯ್ತು ರೀ? ಬರಗಾಲದ ಚಿತ್ರಣ ಸಂಭವಿಸಿ ಇವತ್ತಿನವರೆಗೂ ಕೂಡ ಕೆಲವೊಂದು ಆಫ್ರಿಕಾ ಒಂದು ದೇಶಗಳಲ್ಲಿ ಏನಿಲ್ಲ, ಒಂದೊಪ್ಪತ್ತು ಊಟ ಮಾಡೋಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಆಹಾರ ಇಲ್ಲ. ಆದರೆ ದೇವರು ನಮ್ಮನ್ನಾದರೆ ಏನು ಮಾಡಿದ್ದಾನೆ? ಸುರಕ್ಷಿತವಾಗಿಟ್ಟಿದ್ದಾನೆ. ಅಲ್ಲಿರ್ತಕ್ಕಂಥ ಜನರಿಗೆ ಬಟ್ಟೆಗಳಿರಲಾರ್ದ ಹಾಗೆ, ವಾಸಿಸುವುದಕ್ಕೆ ಮನೆ ಇರಲಾರ್ದ ಹಾಗೆ, ಊಟ ಮಾಡಲಿಕ್ಕೆ ಆಹಾರ ಇರಲಾರ್ದಂಥ ಸ್ಥಿತಿಗತಿಗಳಿದ್ದಾವೆ. ಭಯಂಕರವಾದಂಥ ಬರಗಾಲದ ಪರಿಸ್ಥಿತಿಗಳು ಅಲ್ಲಲ್ಲಿ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ಇಸ್ರೇಲ್ ಮತ್ತು ಇರಾನ್ ಮತ್ತು ಆ ಒಂದು ಲೆಬನೋನ್ ಯುದ್ಧದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರು ಅನೇಕರು ನಿರಾಶ್ರಿತರಾಗಿದ್ದಾರೆ. ಅವ್ರಿಗೆ ಊಟ ಮಾಡಲಿಕ್ಕೆ ಆಹಾರ ಕೂಡ ಸರಿಯಾದ ರೀತಿಯಲ್ಲಿ ಇರಲಾರ್ದಂಥ ಒಂದು ಸಂಭವಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಹೇಳಿದ ಹಾಗೆ ಎಲ್ಲ ಕಾರ್ಯಗಳು ಏನಾಗ್ತವೆ ಇವತ್ತಿನ ದಿವಸ ಅಂತ್ಯಕಾಲದಲ್ಲಿ ನಡೀತಾ ಇದೆ ಪ್ರಿಯರೇ. ಇವೆಲ್ಲವೂ ಕೂಡ ಪ್ರಸವ ವೇದನೆಯ ಪ್ರಾರಂಭ. ಒಂದು ಹೊಸದು ಹುಟ್ಟಬೇಕಾದ್ರೆ ಇವತ್ತಿನ ಸಮಯದಲ್ಲಿ ಏನಾಗಬೇಕು? ನೋವುಗಳು, ಕಷ್ಟಗಳು, ಭಯಂಕರವಾದಂಥ ಪರಿಸ್ಥಿತಿಗಳು ಏನಾಗಬೇಕು? ಸಂಭವಿಸ್ಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡುವಾಗ ಇದನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಪ್ರಸವ ವೇದನೆಗೆ. ಅಂದರೆ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ, ಆ ತಾಯಿ ಹೆರಿಗೆಯ ಕಾಲ ಬಂದಂಥ ಸಮಯದಲ್ಲಿ ಆಕೆಗೆ ಭಾಳ ದುಃಖ ಆಗುತ್ತೆ, ನೋವಾಗುತ್ತೆ. ಆದರೆ ಹೆರಿಗೆ ಆದ ಮೇಲೆ ಏನಾಗುತ್ತೆ ರೀ? ಒಬ್ಬ ನೂತನ ಮನುಷ್ಯನು ಈ ಲೋಕದಲ್ಲಿ ಹುಟ್ಟಿ ಬಂದನೆಂಬುದಾಗಿ ಆಕೆ ಸಂತೋಷ ಪಡುತ್ತಾ ಆ ಬೇನೆಯನ್ನೆಲ್ಲ ಆಕೆ ಏನು ಮಾಡಿಬಿಡ್ತಾಳೆ? ಮರೆತು ಬಿಡ್ತಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರಂಗೆ ಈ ಒಂದು ಹಳೆಯ ಒಂದು ಈ ಕಾಲ ಹೋಗಿ
ಹೊಸ ಕಾಲ, ನೂತನವಾಗಿರ್ತಕ್ಕಂಥ ಕಾಲ ಹುಟ್ಟಲಿಕ್ಕಿದೆ. ಅದಕ್ಕಾಗಿ ಎಲ್ಲ ಘಟನೆಗಳು ಅಂತ್ಯಕಾಲದಲ್ಲಿ ನಾವು ಜರುಗ್ತವೆಂಬುದಾಗಿ ದೇವರು ಏನು ಮಾಡಿದಾನೆ, ಮೊದಲನೇದಾಗಿ ತಿಳಿಸಿದ್ದಾನೆ ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ನ್ಯಾಯಾಧಿಪತಿಯಾಗಿ ಬಾಗಿಲ ಬಳಿಯಲ್ಲಿ ಆತನು ಏನು ಮಾಡಿದ್ದಾನೆ, ನಿಂತುಕೊಂಡಿದ್ದಾನೆ. ಆತನು ಬರುವಂಥ ಕಾಲ ವೇಳೆ ಬಹಳ ಸಮೀಪವಾಗಿದೆ. ಹಠಾತ್ತನೆ ಆತನು ಬರಲಿಕ್ಕಿದ್ದಾನೆ. ಅದಕ್ಕಾಗಿ ನಾವೇನಾಗಬೇಕು, ಸಿದ್ಧರಾಗಬೇಕು. ಆತನು ಬಾಗಿಲ ಬಳಿಯಲ್ಲಿ ಏನು ಮಾಡಿದಾನಂತೆ, ನಿಂತಿದ್ದಾನೆ. ಒಂದು ಸಾರಿ ಆ ವಚನ ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ ಬರ್ರಿ. ಹಲ್ಲೆಲೂಯಾ. 9ನೇ ವಚನ, 5ನೇ ಅಧ್ಯಾಯ 8ನೇ ವಚನ ಓದ್ಕೋ. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಹಲ್ಲೆಲೂಯಾ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ. ನೀವು ಯೋಬನಲ್ಲಿ ಇದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಎಂಬುದೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಬಾಗಿಲ ಬಳಿಯಲ್ಲಿ ನ್ಯಾಯಾಧಿಪತಿ ಹತ್ತಿರದಲ್ಲಿ ಏನು ಮಾಡಿದ್ದಾನೆ, ನಿಂತಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹತ್ತಿರದಲ್ಲಿ ಆತನು ನಿಂತಿದ್ದಾನಂತಂದರೆ ಆತನು ಯಾವ ಕ್ಷಣ ಬರ್ತಾನೋ ಗೊತ್ತಿಲ್ಲ. 2000 ವರ್ಷಗಳಿಂದ ಈ ಸುವಾರ್ತೆ ಅನ್ನುವಂಥದ್ದು ಏನಾಗ್ತಾ ಇದೆ, ಸಾರಲ್ಪಡ್ತಾ ಇದೆ. ಅನೇಕ ಜನರಿಗೆ ಇವತ್ತಿನ ದಿವಸ ಈ ಒಂದು ಸೋಷಿಯಲ್ ಮೀಡಿಯಾದಿಂದಾಗಿ ಅನೇಕ ಜನರು ಯಾವುದೋ ಒಂದು ರೀತಿಯಲ್ಲಿ ದೇವರ ಸುವಾರ್ತೆಯನ್ನು ಏನು ಮಾಡ್ತಾ ಇದ್ದಾರೆ, ತಿಳಿದುಕೊಳ್ತಾ ಇದ್ದಾರೆ, ಕೇಳಿಸಿಕೊಳ್ತಾ ಇದ್ದಾರೆ ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಬರುವಿಕೆ ಹತ್ತಿರವಾಗಿದೆ, ಹಠಾತ್ತನೆ ಸಂಭವಿಸಲಿಕ್ಕಿದೆ. ಆತನ ಸಂಗಡ ನಾವು ಮೇಲಕ್ಕೆ ಎತ್ತಲ್ಪಡಬೇಕಾದ್ರೆ, ಮಧ್ಯಾಕಾಶದಲ್ಲಿ ಆತನು ಬರುವಾಗ ಆತನ ಬಳಿಗೆ ನಾವು ತೆರಳಬೇಕಾದ್ರೆ ನಾವು ಸಿದ್ಧವಾಗಿ ಇರಬೇಕು. ಹೆಂಗಿರ್ಬೇಕು, ನಾವು ಸಿದ್ಧವಾಗಿರ್ಬೇಕು. ಮೊದಲನೇದಾಗಿ ನಾವು ಪಾಪಿಗಳೆಂಬುದಾಗಿ ನಾವು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ತೊಳೆಯುವಂಥ ಆತನು ಯೇಸು ಕ್ರಿಸ್ತನು ಎಂಬುದಾಗಿ ನಾವು ಅರಿತುಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ಬದಲಾವಣೆ ಮನಸ್ಸನ್ನು ಹೊಂದಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕರ್ತನ ಭೋಜನ ಸಂಸ್ಕಾರದಲ್ಲಿ ಪಾಲ್ಗೊಂಡು ವಾಕ್ಯವನ್ನು ಕೇಳುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ ನಾವು ಪಾಲ್ಗೊಂಡು ಜೀವಿಸುವಂಥವರು ಆಗಿರಬೇಕು. ನಮ್ಮ ಭಕ್ತಿಯನ್ನು ನಾವೇನು ಮಾಡಬೇಕು, ಕಾಪಾಡಿಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಬಂಗಾರವನ್ನು ನೀವು ಬಾಗಿಲ ಹತ್ರ ಇಡ್ತೀರಾ? ಇಡಲ್ಲ. ಅಲ್ಲೇ ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ದೇವರ ವಾಕ್ಯಗಳನ್ನು ನಿಧಿಯಂತೆ ನಾವೇನು ಮಾಡಬೇಕು, ಕಾಪಾಡಿಕೊಳ್ಳಬೇಕು. ದೇವರು ನನ್ನನ್ನು ನೋಡ್ತಾ ಇದ್ದಾನೆ. ದೇವರ ಭಕ್ತಿ ವಿಷಯದಲ್ಲಿ ನಾನು ಬಲಹೀನನಾಗಬಾರದು. ದೇವರು ಯಾವಾಗಲೂ ಅನುಕ್ಷಣವೂ ಕೂಡ ನನ್ನನ್ನು ಗಮನಿಸ್ತಾ ಇದ್ದಾನೆ. ನನ್ನ ಭಕ್ತಿಯ ವಿಷಯದಲ್ಲಿ ನಾನು ಬಲಹೀನನಾಗಿ ಲೋಕದ ವ್ಯವಹಾರ ಸಂಪ್ರದಾಯ ಪದ್ಧತಿಗಳಲ್ಲಿ ಸಿಲುಕಿಕೊಂಡು ನಾನು ದೇವರಿಂದ ದೂರವಾಗಬಾರ್ದು ಅಂತೇಳಿ ಅನುಕ್ಷಣವೂ ಕೂಡ ದೇವರ ಬರುವಿಕೆಗಾಗಿ, ದೇವರ ಕುರಿತಾಗಿ ಆಲೋಚಿಸುತ್ತಾ ನಾವು ಈ ಲೋಕದಲ್ಲಿ ಏನು ಮಾಡಬೇಕು, ಜೀವಿಸಬೇಕು. ಅದರ ಸಲುವಾಗಿ ದೀರ್ಘ ಶಾಂತಿಯಿಂದ ಇರ್ರಿ. ಕೆಲವೊಂದು ಕಷ್ಟಗಳು ಬರುವಾಗ ಆ ಕಷ್ಟಗಳನ್ನು ನೀವು ನೋಡಬೇಡ್ರಿ, ದೇವರು ಮುಂದೆ ಕೊಡಲಿಕ್ಕಿರ್ತಕ್ಕಂಥ ಸುಖವನ್ನು ನೀವು ನೋಡ್ರಿ. ಯೋಬನ ವಿಷಯದಲ್ಲಿ ದೇವರು ಯಾವ ರೀತಿಯಾಗಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದಾನೆ. ಆತನ ಮೇಲೆ, ಯೋಬನ ಮೇಲೆ ಬಂದಿರತಕ್ಕಂಥ ಅಪಾಯಗಳು, ಆಪತ್ತುಗಳು ಎಲ್ಲವನ್ನು ದೇವರು ತೆಗೆದುಹಾಕಿ ಸ್ವಲ್ಪ ದಿವಸಗಳಲ್ಲಿ ಆತನನ್ನು ದೇವರು ಏನು ಮಾಡಿದ, ಮತ್ತೆ ಏನಂತ ಹೇಳ್ತೀವಿ, 2ರಷ್ಟು ಆತನನ್ನು ಏನು ಮಾಡಿದ, ಹೆಚ್ಚಿಸಿದ ಪ್ರೇರ. ಸ್ವತ್ತುಗಳು 3 ಎಕರೆ ಇದ್ದರೆ 6 ಎಕರೆ ಆಯಿತು. 3 ಎಕರೆ ಅಲ್ಲ, ಆತನಿಗೆ ಬಹಳ ಆಸ್ತಿ. ಯೋಬನು ಊಚ್ ಎನ್ನುವಂಥ ದೇಶದಲ್ಲಿ ಬಹಳ ಶ್ರೀಮಂತನಾದಂಥ, ಘನವಂತನಾದಂಥ ವ್ಯಕ್ತಿಯಾಗಿದ್ದೆಂಬುದಾಗಿ ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ. ಅಂತಹ ವ್ಯಕ್ತಿ ಎಲ್ಲದರಲ್ಲಿಯೂ ಕೂಡ ಡಬಲ್ ಏನು ಮಾಡಿದ್ನ ರೀ, ಆಶೀರ್ವಾದ, ಬ್ಲೆಸ್ಸಿಂಗನ್ನು ಆತನು ಹೊಂದಿಕೊಂಡ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಹಠಾತ್ತನೆ ಮರಣ ಸಂಭವಿಸಲಿಕ್ಕಿದೆ. ಆದರೆ ನಾವು ಮರಣ ಬರುವುದರ ಒಳಗಡೆಯಾಗಿ ಜೀವಾಧಿಪತಿಯಾಗಿರ್ತಕ್ಕಂಥ ಯೇಸುವನ್ನು ನಾವೇನು ಮಾಡಬೇಕು, ತಿಳಿದುಕೊಳ್ಳಬೇಕು. 2ನೇದಾಗಿ ಹಠಾತ್ತನೆ ನಾಶನ ಬರಲಿಕ್ಕಿದೆ. ದೇವರ ಮಾತುಗಳನ್ನು, ವಾಕ್ಯವನ್ನು ಕೇಳಿ ನಾವೇ ಒಳಗಡೆ, ಕ್ರಿಸ್ತನೆನ್ನುವಂಥ ನಾವೇ ಒಳಗಡೆ ನಾವು ಬರಬೇಕಾಗಿದೆ. ಹಠಾತ್ತನೆ ದೇವರು ಬರಲಿಕ್ಕಿದ್ದಾನೆ. ಆ ದೇವರ ಬರುವಿಕೆಗೆ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕು, ಸಿದ್ಧಪಡಿಸಿಕೊಳ್ಬೇಕು. ನಮ್ಮ ಭಕ್ತಿಯನ್ನು ನಾವೇನು ಮಾಡಬೇಕು, ಬಿಟ್ಟುಕೊಡದೆ ಸಂಪೂರ್ಣವಾಗಿ ದೇವರ ಬರುವಿಕೆ ವಿಷಯದಲ್ಲಿ ನಾವು ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಂಡು ಸಿದ್ಧವಾಗಿ ಅನುಕ್ಷಣವೂ ಕೂಡ ನಾವು ನಡೆಯುವಂಥವ್ರಾಗಿರಬೇಕು. ಬಸ್ 6 ಗಂಟೆಗೆ ಇಲ್ಲಿ ಬರುತ್ತಂದರೆ ತಿಮ್ಮಾಪುರಕ್ಕೆ, ನಾವು ಹೋಗಿ 7 ಗಂಟೆಗೆ ಕುಂತ್ರೆ ಕ್ಯಾಚ್ ಮಾಡೋಕ್ಕಾಗತ್ತಾ? 6 ಗಂಟೆಗೆ ಎದ್ದರೆ ಕ್ಯಾಚ್ ಮಾಡೋಕ್ಕಾಗತ್ತಾ?
ಆಗಲ್ಲ. ಹಲ್ಲೆಲೂಯಾ. ನಾವೇನು ಮಾಡ್ತೀವಿ ಹೇಳ್ರಿ, ಸಿದ್ಧರಾಗ್ತೀವಿ. 4:30 ಅಥವಾ 5 ಗಂಟೆಯಿಂದ ನಮ್ಮ ಎಲ್ಲ ದಿನನಿತ್ಯದ ಕಾರ್ಯಕ್ರಮಗಳೆಲ್ಲವನ್ನು ಮುಗಿಸಿಕೊಂಡು, ಒಂದು ವೇಳೆ ಮನೆಗೆ ಅಷ್ಟು ಜಲ್ದಿ ಏನೋ ಟಿಫಿನ್ ಮಾಡಿದರೆ ಟಿಫಿನ್ ಮುಗಿಸ್ಕೊಂಡು ಬಾಕ್ಸ್ ಕಟ್ಕೊಂಡು ನಾವೇನು ಮಾಡ್ತೀವಿ, ಹೋಗ್ತೀವಿ. ಮುಂದೆ ಎಲ್ಲಿಗೆ ಪ್ರಯಾಣವಾಗಿ ಹೋಗ್ಬೇಕಾಗಿದೆಯೋ ಅಲ್ಲಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಬಸ್ 6 ಗಂಟೆಗೆ ಬರುತ್ತೆ ಅಂತೇಳಿ ಅಂತಂದರೆ ಅವಾಗೇ ನಾವು ಪ್ರಯಾಣವಾಗ್ತೀವಿ ರೀ, ಆಗಲ್ಲ. ಹಲ್ಲೆಲೂಯಾ. ನಾವೇನು ಮಾಡ್ತೀವಿ, ಸಿದ್ಧತೆ ಮಾಡ್ತೀವಿ. ಯಾಕೆ ಇವಾಗ ಹತ್ತಿ ಬಿಡಿಸೋದಿದೆಯಲ್ಲ, ಹತ್ತಿ ಬಿಡಿಸೋರು ಎಷ್ಟು ಗಂಟೆಗೆ ಹೇಳ್ತಾರೆ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ಮಾಡ್ತಾರೆ, ಸಿದ್ಧರಾಗ್ತಾರೆ. ಅಡಿಗೆ, ಮನೆ ಅಡಿಗೆ ಎಲ್ಲ ಮಾಡ್ತಾರೆ. ಮತ್ತೆ ಬಂದ ಮೇಲೆ ನಾಳೆ ದಿವಸ ಹೆಂಗೆ ಎಲ್ಲ ಕಂಟಿನ್ಯೂಸ್ ಆಗಿ ಅವ್ರು ಏನು ಮಾಡ್ತಾ ಇರ್ತಾರೆ ರೀ, ರೆಡಿ ಆಗ್ತಾ ಇರ್ತಾರೆ. ಅದಕ್ಕಾಗಿ ದೇವರು ಕೂಡ ರೆಡಿಯಾಗಿ ನೀವು ಇರ್ರಿ ಅಂತ ಹೇಳಿದ್ದಾನೆ. ದೇವ್ರು ಯಾವಾಗ ಬರ್ತಾನೋ ಆತ ಹೇಳಿಲ್ಲ, ಆದರೆ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ನಾನು ನಿಮಗೋಸ್ಕರವಾಗಿ ಒಂದು ಗುಡಾರವನ್ನು ನಾನು ಪರಲೋಕದಲ್ಲಿ ಸಿದ್ಧ ಮಾಡ್ತೀನಿ. ಹಲ್ಲೆಲೂಯಾ. ಪ್ರೈಸ್. ಇವತ್ತಿನ ದಿವಸ ಮನುಷ್ಯರು ಆಕಾಶದಲ್ಲಿ ಮನೆ ಮಾಡಬೇಕಂತೇಳಿ ಅಂದ್ಕೊಂಡು ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ, ಅವೆಲ್ಲವೂ ಕೂಡ ಏನಾಗ್ತವೆ, ವಿಫಲ ಆಗ್ತವೆ. ಕಾರಣ ಏನು ಹೇಳ್ರಿ, ಮನುಷ್ಯರಿಗೋಸ್ಕರವಾಗಿ ದೇವರು ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ. ಭೂಮಿಯಲ್ಲಿ ಬೇಕಾಗಿರುವಂಥ, ಮನುಷ್ಯರಿಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ದೇವರು ಒದಗಿಸಿಟ್ಟಿದ್ದಾನೆ. ಆದರೆ ಆಕಾಶದಲ್ಲಿ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದರೂ ಹೋದರೂ ಕೂಡ ಅವ್ರು ಏನಾಗ್ತಾರೆ, ಅಲ್ಲಿ ವಾತಾವರಣಕ್ಕೆ ಏನಾಗ್ತಾರೆ ಹೇಳ್ರಿ, ಎಲುಬುಗಳೆಲ್ಲ. ಈಗ ಸುನೀತಾ ವಿಲಿಯಮ್ಸ್ ಫೋಟೋ ನೋಡಿದ್ದೀರಾ? ಅಲ್ಲೆಲ್ಲ ಸ್ಪೇಸಲ್ಲಿ ಅವರು ಸಿಗಾಕೊಂಡಿದ್ದಾರಲ್ಲ, ಆ ತಾಯಿ ಯಾವ ರೀತಿಯಾಗಿ ಏನಾಗಿದ್ದಾಳೆ, ತುಂಬ ತೆಳ್ಳಗಾಗಿ ದೇಹದ ಒಂದು ಸ್ಥಿತಿಗತಿಗಳೆಲ್ಲ ಮಾರ್ಪಾಟಾಗಿದೆ. ಅಲ್ಲೆಲ್ಲ ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಅಲ್ಲಿ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರಂತೆ ಆತ ನಮಗೋಸ್ಕರವಾಗಿ ತನ್ನ ಪರಲೋಕದಲ್ಲಿ ನಮಗೋಸ್ಕರವಾಗಿ ಆತನ ಏನು ಮಾಡ್ತಾನಂತೆ, ಬಿಡಾರಗಳನ್ನು ಸಿದ್ಧ ಮಾಡ್ತಾನೆ. ಆ ಬಿಡಾರಗಳು, ಈ ಭೂಮಿನೇ ದೇವರು ಇಷ್ಟ ಅಂದವಾಗಿ ಚಂದವಾಗಿ ಮಾಡಿರಬೇಕಾದ್ರೆ ತನ್ನನ್ನು ಇಷ್ಟಪಡುವ, ತನ್ನನ್ನು ನಂಬಿರುವ, ತನ್ನ ಭಕ್ತರಾಗಿರ್ತಕ್ಕಂಥ ಮಕ್ಕಳಿಗೆ ಇನ್ನೂ ಎಷ್ಟೋ ಅಂದ ಚಂದವಾಗಿರ್ತಕ್ಕಂಥ ಲೋಕವನ್ನು, ಮನೆಗಳನ್ನು ಆತನು ಸೃಷ್ಟಿ ಮಾಡಿರ್ಬೋದು, ಸಿದ್ಧ ಮಾಡಿರ್ಬೋದು. ನಾವು ಒಂದು ಸಾರಿ ಅದರ ಕುರಿತಾಗಿ ಆಲೋಚಿಸುವಂಥವ್ರಾಗಬೇಕು ಪ್ರಿಯರು. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನೆ, ಆತನು ಬರಲಿಕ್ಕಿದ್ದಾನೆ. ಲೋಕದ ಈ ಎಲ್ಲ ಚಿತ್ರಣಗಳನ್ನು ನಾವು ನೋಡುವಾಗ, ಇಸ್ರೇಲಿನ ಪರಿಸ್ಥಿತಿ, ಈ ಲೋಕದ ಪರಿಸ್ಥಿತಿ, ಜನರ ಪರಿಸ್ಥಿತಿ ನಾವು ನೋಡುವಾಗ ಎಲ್ಲ ಕಡೆಯೂ ಕೂಡ ಸುವಾರ್ತೆ ಎನ್ನುವಂಥದ್ದು ಏನಾಗ್ತಾ ಇದೆ, ತಿಳಿಸಲ್ಪಡ್ತಾ ಇದೆ. ದೇವರ ಬರುವಿಕೆ ಸಮೀಪವಾಗಿದೆ. ಅದಕ್ಕಾಗಿ ನಾವೇನು ಮಾಡೋಣ, ದೇವರು ಬರಲಿಕ್ಕಿದ್ದಾನೆ, ನಾವು ಆತನ ಸಂಗಡ ಹೋಗುವಂಥ ಒಂದು ಸ್ಥಿತಿಯಲ್ಲಿ ನಾವು ಇರೋಣ. ಎರಡನೇ ಮರಣ, ಅದು ಭಯಂಕರವಾದಂಥ ಮರಣ, ಅದು ಅಗ್ನಿಯ ನರಕದ ಮರಣ. ಆ ಒಂದು ಅಗ್ನಿ ನರಕದಿಂದ ಇವತ್ತಿನ ದಿವಸ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಸಿದ್ಧವಾಗಿ ಆತನಿಗೋಸ್ಕರವಾಗಿ ಕಾಯೋದಕ್ಕೆ, ಬದ್ಧರಾಗಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳೋದಕ್ಕೆ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ 3 ಸಂಗತಿಗಳನ್ನು ನಾವು ಮರೆಯದೆ ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥವರಾಗೋಣ. ಜೀವಾಧಿಪತಿಯಾಗಿರುವಂಥ ಯೇಸುವಿನ ಬಳಿಗೆ ಬರೋಣ. ರಕ್ಷಣೆಯ ನಾವೇ ಆಗಿರುವಂಥ ಯೇಸುವಿನ ಬಳಿಗೆ ಬರೋಣ. ನನಗಾಗಿ ನಿನಗಾಗಿ ಲೋಕವನ್ನು, ಪರಲೋಕದಲ್ಲಿ ಬಿಡಾರಗಳನ್ನು ಸಿದ್ಧ ಮಾಡಿದಂಥ ಯೇಸುವಿನ ಬಳಿಗೆ ನಾವು ಬರುವಂಥದ್ದಾದರೆ ಖಂಡಿತವಾಗಿ ಕೂಡ ನಾವು ಭಕ್ತಿಯಲ್ಲಿ ಬಿದ್ದು ಹೋಗೋದಿಲ್ಲ, ಎಡುವುದಿಲ್ಲ. ಸಂಪೂರ್ಣವಾಗಿ ನಾವು ಆತನಿಗಾಗಿ ಸಿದ್ಧರಾಗಿ ಆತನ ಕರುಣೆಯನ್ನು, ದಯಾಳುವನ್ನು, ಆತನ ಪ್ರೀತಿಯನ್ನು, ಕನಿಕರವನ್ನು ನಾವು ಪಡೆದುಕೊಂಡಂಥ ಮಕ್ಕಳಾಗಿ ನಾವು ಇರ್ತೀವಿ ಪ್ರಿಯರಿ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತುತಿ ದೇವ, ಸ್ತುತಿ ದೇವ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ದೇವರೇ, ಹಠಾತ್ತನೆ ಬರುವಂಥ ಮರಣ, ಹಠಾತ್ತನೆ ಬರುವಂಥ ನಾಶನ, ಹಠಾತ್ತನೆ ಬರುವಂಥ ಬರುವಿಕೆ, ಇವೆಲ್ಲವುಗಳ ವಿಷಯವಾಗಿ ಕರ್ತನೆ ಸ್ವಾಮಿ ದೇವರು ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ನಾವ್ಯಾರು ಬಿಡಲ್ಪಡಬಾರದು ಎಂಬುದಾಗಿ ನೀನು ಇಷ್ಟಪಟ್ಟಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರಗಳಯ್ಯ. ನಿನ್ನ ವಾಕ್ಯದಲ್ಲಿ ನೀನು ಹೇಳಿರುವ ಹಾಗೆ ಸ್ವಾಮಿ, ಕಡೇವರೆಗೆ ತಾಳುವವನು ರಕ್ಷಣೆಯನ್ನು ಹೊಂದುವನು ಎಂಬುದಾಗಿ. ಹೌದು ರಾಜನೇ, ತಾಳ್ಮೆ, ಸಹನೆ ಬಹಳ ಮುಖ್ಯ ಕ್ರಿಸ್ತಿಯ ಜೀವಿತದಲ್ಲಿ ಎಂಬುದಾಗಿ ನೀವು ತಿಳಿಸಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ವಿಶೇಷವಾಗಿ ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ರೆ ಸಹೋದರ ಅಂಬರೀಷ್ ಅವ್ರನ್ನ, ಕರ್ತನ ದೇವಪುರು ಸಿನಮವರು, ಕರ್ತನವ್ರ ಮಕ್ಕಳು ಕೂಡಿ ಬಂದಿರತಕ್ಕಂಥ ಎಲ್ಲರನ್ನ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಬರಬೇಕಂತ ಪ್ರತಿಯೊಂದು ಆಶೀರ್ವಾದ ತಪ್ಪದೆ ಸ್ವಾಮಿ ಇವರು ಹೊಂದಿಕೊಂಡು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ಇವರು ದುಡಿಲಿಕ್ಕಾಗುವಂತೆ ಸ್ವಾಮಿ ದೇವರೇ, ನಾಶನದಿಂದ ತಪ್ಪಿಸಿಕೊಂಡಂಥ ಗುಂಪಾಗಿ, ಹಠಾತ್ತನೆ ಬರುವಂಥ ಸ್ವಾಮಿ ಮರಣದಿಂದ ತಪ್ಪಿಸಿಕೊಂಡಂಥ ಮಕ್ಕಳಾಗಿ ದೇವರೇ, ನಿನ್ನ ಬರುವಿಕೆಯಲ್ಲಿ ಸ್ವಾಮಿ ನಿನ್ನನ್ನು ಎದುರುಗೊಳ್ಳುವ ಹಾಗೆ ತಟ್ಟನೆ ಜಕ್ಕಾಯನ್ನು ಇಳಿದು ಬಂದ ರೀತಿಯಲ್ಲಿ ಸ್ವಾಮಿ ತಟ್ಟನೆ ನಾವು ಕೂಡ ಕಣ್ಣು ರೆಪ್ಪೆ ಬರಿ ಹಿಡಿಯುವುದರ ಒಳಗಡೆಯಾಗಿಯೇ ಸ್ವಾಮಿ ನಿನ್ನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವಂಥ ಭಯಭಕ್ತಿಯ ಜೀವಿತವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಡೆಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರೆದಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ,
ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮದೇವರು ಶಾಶ್ವತವಾದ ಅನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡದಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡದಲ್ಲಿ ಸದಾ ಕಲ್ನೆಲೆಯಾಗಿರುವುದು ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ.